ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ನಾನು ನಿಮ್ಮ ಮಲ್ಲಿಕಾರ್ಜುನ. ಸ್ನೇಹಿತರೆ, ಈಗ ಆಫ್ಲೈಟ್ ಒಂದು ಸುಮಾರು ಮಾರ್ಚ್ ಏಪ್ರಿಲಿಂದ ಆಪ್ಷನ್ ಸೆಲ್ಲಿಂಗ್ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಇದು ನನ್ನ ಅನುಭವ ಅಲ್ಲ, ನನ್ನ ಕಾಂಟ್ಯಾಕ್ಟಲ್ಲಿ ಇರೋವಂಥವ್ರದ್ದು ಭಾಳಷ್ಟು ಜನ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋವಂಥವ್ರು ಎಲ್ಲರಿಗೂ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ಗೆ ಏನು ಮಾಡಬೇಕು? ನಮಗೆ ಪ್ರಾಬ್ಲಮ್ ಮಾಡ್ತಾ ಇರೋದೇ ಒಂದು ಮೇನು ವಾಲಟಾಲಿಟಿ, ಸಿಕ್ಕಾಬಟ್ಟೆ ವಾಲಟೈಲ್ ಆಗ್ತಿದೆ ಅದು. ಆಮೇಲೆ ಎರಡನೇದು ಸ್ಪೈಕ್ಸ್, ಇಂಜೆಕ್ಷನ್ಸ್. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಟ್ಕೊಂಡು ಸಾವಿರಾರು ಕೋಟಿ ದುಡ್ಡು ಇಟ್ಕೊಂಡು ಒಂದು ಸ್ಪೈಕ್ ಕ್ರಿಯೇಟ್ ಮಾಡ್ತಾರೆ. ಸೊ ನಮಗೆ ಮಾರ್ಕೆಟ್ ಒಂದು ಸೈಡ್ ಮೂವ್ ಆದರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಒಂದು ಸೈಡ್ ಡೌನ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರೈಸ್ ಆಕ್ಷನ್ ಇರುತ್ತೆ, ನಮ್ದೇ ಆದಂಥ ಇಂಡಿಕೇಟರ್ಸ್ ಇರುತ್ತೆ, ಚಾರ್ಟ್ಸ್ ಇರುತ್ತೆ, ನಮಗೆ ಗೊತ್ತಾಗುತ್ತೆ, ನಾವು ಏನೋ ಒಂದು ಮಾಡ್ಬೋದು. ಈ ಸ್ಪೈಕ್ ಇದೆಯಲ್ಲ, ಈ ಸ್ಪೈಕ್ ಪ್ರಾಬ್ಲಮ್ ಏನು ಅಂದರೆ, ಒಂದು 4 ನಿಮಿಷದಲ್ಲಿ ಒಂದೇ ಸರಿ ನಾವು ಸೆಲ್ಲರ್ಸು 15 ರೂಪಾಯಿ 20 ರೂಪಾಯಿ ಪ್ರೀಮಿಯಂ ತಗೊಂಡಿರ್ತೀವಿ. ನಮಗೆ ಅದರಲ್ಲೇ ಖುಷಿ. 15-20 ರೂಪಾಯಿ ತಗೊಂಡಿರ್ತೇವೆ, ಅದು ಝೀರೋ ಆಗುತ್ತೆ, ಅದು ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ಆದರೆ ಈ ಸ್ಪೈಕ್ ಏನಾಗಿದೆ, ನಾವು 20 ರೂಪಾಯಿ ತಗೊಂಡಿರೋದು ಒಂದು ಪ್ರೀಮಿಯಂನ ಒಂದೇ ಸರಿ 20ರಿಂದ 100, 120, 150 ರೂಪಾಯಿ ಹೋಗುತ್ತೆ. ಅದು ಏನು, ವಿತಿನ್ 3-4-5 ಮಿನಿಟ್ಸ್ ಒಂದು ಸರಿ ಹಿಂಗೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ, ಹೋಗಿ ಎಲ್ಲಿಗೋ ಹೋಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನಾವು ಪೊಸಿಷನ್ ತೊಗೊಂಡಿರ್ತೀವಲ್ಲ, ಒಂದು ಸೈಡ್ 20 ತೊಗೊಂಡಿದ್ರೆ, 15 ತೊಗೊಂಡಿದ್ರೆ, ಒಂದು ಸೈಡು 20 ಇರೋದು ಝೀರೋ ಆಗಿರಲ್ಲ, ಬರೀ 8 ರೂಪಾಯಿ 10 ರೂಪಾಯಿ 12 ರೂಪಾಯಲ್ಲಿರುತ್ತೆ. ಇನ್ನೊಂದು 20 ಇರೋದು 100 ರೂಪಾಯಿ ಆಗೋಗಿರುತ್ತೆ. ಅವತ್ತೇ ಸೆಟಲ್ಮೆಂಟ್ ಇರುತ್ತೆ. ನಮ್ಮಲ್ಲಿ ಭಯ ಶುರುವಾಗುತ್ತೆ. ನಮ್ಮಲ್ಲಿ ಭಯ ಶುರುವಾದ ತಕ್ಷಣ ಲಾಸ್ ಬುಕ್ ಮಾಡ್ತೀವಿ. ಲಾಸ್ ಬುಕ್ ಮಾಡಿದ ತಕ್ಷಣ ಅದು ಮತ್ತೆ ವಾಪಸ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅದು ವಾಪಸ್ ಬಂದ್ಬಿಡುತ್ತೆ. ಪ್ರೀಮಿಯಮ್ಮು ಯಾವಾಗಲೋ ಒಂದೊಂದ್ಸರಿ ಅದು ವಾಪಸ್ ಬರದೆ ಹಾಗೇನೆ ಮುಂದಕ್ಕೆ ಹೋಗ್ಬಿಡುತ್ತೆ. ಈ ಒಂದು ಇದಕ್ಕೆ ಸೊಲ್ಯೂಷನ್ ಏನು ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಡೆ ನಾನು ಯಾವಾಗಲೂ ಹೇಳ್ತೀನಿ, ಬಿಸ್ನೆಸ್ ಮಾಡ್ದಂಗೆ ಮಾಡಿ, ಇದನ್ನ ಟ್ರೇಡಿಂಗ್ ಮಾಡ್ದಂಗೆ ಮಾಡಬೇಡಿ ಅಂತ. ಸೊ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡ್ಕೊಳ್ಳೋಕ್ಕೋಸ್ಕರ ನಾನು ನಾನೇ ಆದ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡ್ಕೊಂಡಿದ್ದೀನಿ. ಆ ಸ್ಟ್ರಾಟಜಿ ಇವತ್ತು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ಎಜುಕೇಷನಲ್ ಪರ್ಪಸ್ ಓನ್ಲಿ. ನೀವು ಸಡನ್ ಆಗಿ ಇದನ್ನ ನೋಡಿದ ತಕ್ಷಣ ಟ್ರೇಡ್ ಮಾಡಬೇಡಿ, ಅದನ್ನ ಟ್ರೈ ಮಾಡಿ ನೋಡಿ, ಇದು ಸಕ್ಸಸ್ ರೇಟು ಅದೆಲ್ಲ ತಿಳ್ಕೊಂಡು ಆಮೇಲೆ ಇದನ್ನ ಟ್ರೇಡ್ ಮಾಡಿ. ಇದು ಸ್ವಲ್ಪ ದೊಡ್ಡ ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಸಣ್ಣ ಕ್ಯಾಪಿಟಲ್ ಮಾಡಿದ್ರೆ ಉಪಯೋಗ ಆಗಲ್ಲ. ಬರೀ ಬ್ಯಾಂಕ್ ಚಾರ್ಜಸ್ಸು ಬ್ರೋಕರೇಜ್ಗೆ ಸರಿ ಹೋಗ್ಬಿಡುತ್ತೆ. ಲಾಟ್ ಸೈಜ್ ಕಮ್ಮಿ ಇದ್ರೆ ಉಪಯೋಗ ಆಗಲ್ಲ. 1 ಲಾಟು 2 ಲಾಟು 3 ಲಾಟ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಜಾಸ್ತಿ ಲಾಟ್ ಮಾಡಬೇಕು. ಆಮೇಲೆ ಬಿಸ್ನೆಸ್ ಮಾಡ್ದಂಗೆ ಮಾಡಬೇಕು ಅಂತ ಅಂದಾಗ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕೇಳಿದ್ರು. ಸ್ನೇಹಿತರೆ, ನಾನು ಮಾಡಿರೋದು ಇಷ್ಟೇ. ನನ್ನ ಹತ್ರ ಇರೋ ಕ್ಯಾಪಿಟಲ್ ಅಲ್ಲಿ 50% ನಾನು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. 50% ಈಕ್ವಿಟಿಯಲ್ಲಿ ಇಟ್ಕೊಂಡಿದ್ದೀನಿ. ಈಕ್ವಿಟಿ ಶೇರ್ಸು 50% ದುಡ್ಡಲ್ಲಿ ಈಕ್ವಿಟಿ ಶೇರ್ಸ್ ತೊಗೊಳ್ತೀನಿ. ಅದನ್ನ ನಂದು ಝರೋಡಾ, ನಂದು ಪ್ಲಾಟ್ಫಾರ್ಮು, ಟ್ರೇಡಿಂಗ್ ಪ್ಲಾಟ್ಫಾರ್ಮು, ಅವ್ರಿಗೆ ಪ್ಲೆಡ್ಜ್ ಮಾಡ್ತೀನಿ. ಒಂದು ಈಕ್ವಿಟಿಯಲ್ಲಿ ಯೂಶ್ವಲಿ 20% ಹೇರ್ ಕಟ್ ಇದೆ, 15-20 ಎಲ್ಲ ಡಿಫ್ರೆಂಟ್ ಕಂಪನೀಸ್ಗೆ ಡಿಫ್ರೆಂಟ್ ಹೇರ್ ಕಟ್ ಇದೆ. ಅದು ಹೇರ್ ಕಟ್ ಮಾಡಿ ಇನ್ನು ಉಳಿದಿದ್ದ ಮಾರ್ಜಿನ್ ನನಗೆ F&O ಟ್ರೇಡಿಂಗಿಗೆ ಕೊಡ್ತಾರೆ. ಆಮೇಲೆ ಈ ಕಡೆ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಅದು ಕೂಡ 10% ಹೇರ್ ಕಟ್ ಮಾಡ್ತಾರೆ. 10% ಹೇರ್ ಕಟ್ ಮಾಡಿ 90% ದುಡ್ಡು ನನಗೆ ಟ್ರೇಡಿಂಗಿಗೆ ಕೊಡ್ತಾರೆ. ಸೊ ನನ್ನ ಇನ್ವೆಸ್ಟ್ಮೆಂಟು ಆ ಹೇರ್ ಕಟ್ಗಳಷ್ಟೇ ಇನ್ವೆಸ್ಟ್ಮೆಂಟ್, ಲಿಟ್ರಲಿ ಸ್ಪೀಕಿಂಗ್. ಆಕ್ಚುಲಾಗಿ ನಂದು ಈ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ 7.25% ಬಡ್ಡಿ ಬರುತ್ತೆ. ಅದು ಎವರಿ 6 months ಒಂದ್ಸರಿ ಬರುತ್ತೆ. ಅದ್ರ ಪಾಡಿಗೆ ಅದು ಬರುತ್ತೆ. ನಾನು ಇಲ್ಲಿ ಟ್ರೇಡಿಂಗಲ್ಲಿ ಲಾಭ ಮಾಡಿದ್ರು ಬರುತ್ತೆ, ಲಾಸ್ ಮಾಡಿದ್ರು ಬರುತ್ತೆ, ನಾನು ಸುಮ್ಮನೆ ಇದ್ರು ಬರುತ್ತೆ. ಈಕ್ವಿಟಿ ಅದು ನಮ್ಮ ಅದೃಷ್ಟ, ಅವ್ರ ನಾಲೆಡ್ಜು, ಅದೃಷ್ಟ, ಅದ್ರ ಪ್ರಕಾರ ಈಕ್ವಿಟಿ ಮುಂದಕ್ಕೆ ಹೋಗಿದ್ರೆ ಅದಕ್ಕೂ ಮತ್ತೆ ಹೇರ್ ಕಟ್ ತಗೊಂಡಿರ್ತಾನೆ. ಇನ್ನೊಂದು ಈಕ್ವಿಟಿ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ನೀವು 100 ರೂಪಾಯಿ ಒಂದು ಈಕ್ವಿಟಿ ತಗೊಂಡಿರ್ತೀರಾ ಅನ್ಕೊಳ್ಳಿ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 100 ರೂಪಾಯಿಗೆ 20 ರೂಪಾಯಿ ಹೇರ್ ಕಟ್ ಮಾಡಿ 80 rupees ನಿಮಗೆ F&O ಟ್ರೇಡಿಂಗಿಗೆ ಮಾರ್ಜಿನ್ ಕೊಟ್ಟಿರ್ತಾರೆ. ಆದ್ರೆ ಆ 100 ಇರೋದು 200 ಆಯ್ತು ಅಂದ್ರೆ ಈಕ್ವಿಟಿ
100 ಇರೋದು 200 ಆಯ್ತು ಅಂದ್ರೆ ಅಲ್ಲೂ 20% ಕಟ್ ಮಾಡೋದು. ಅಂದ್ರೆ ನೀವು 100 ರೂಪಾಯಿ ನಿಮ್ದು ಇನ್ವೆಸ್ಟ್ಮೆಂಟ್, ಆದ್ರೆ ನಿಮಗೆ 20% ಏರ್ ಕಟ್ಟು 200 ರೂಪಾಯಿ ಎಲ್ಲ ಆದಾಗ 40 ರೂಪಾಯಿ ಕಳ್ಕೊಂಡು 160 ರೂಪಾಯಿ ಮಾರ್ಜಿನ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಕ್ವಿಟಿ ಲಾಂಗ್ ಟರ್ಮ್ ನಾವು ತಗೊಂಡಾಗ ಚೆನ್ನಾಗ್ ಆಗ್ಬಿಡ್ತು ಅಂದ್ರೆ 1 ವರ್ಷ, ಲಾಂಗ್ ಟರ್ಮ್ ಯೂಶಲಿ 2-3 ಇಯರ್ಸ್ ಕಾಯ್ಬೇಕಾಗತ್ತೆ. ಅದು ಅವರ ಪ್ಯೂರ್ಲಿ ಅವರ ಫೇಟ್, ಅವ್ರದ್ದು ಯಾರ್ದು ನಾಲೆಡ್ಜ್ ಎಷ್ಟಿದೆ, ಏನ್ ಮಾಡಿದೆ ಅನ್ನೋದ್ರ ಮೇಲೆ ಅದು ಪ್ಯೂರ್ಲಿ ಡಿಪೆಂಡ್ ಆಗುತ್ತೆ. ಸೊ ನನಗೆ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಂದ ದುಡ್ಡು ಬಂದಿರೋವಂಥದ್ದು ಒಂದಷ್ಟು ದುಡ್ಡು, ಆಮೇಲೆ ಈಕ್ವಿಟಿಯಿಂದ ಪ್ಲೆಡ್ಜ್ ಆಗಿ ಉಳಿದಿದ್ದ ದುಡ್ಡು ಅಮೌಂಟ್ ಬಂದು ಡೈಲಿ ನನಗೆ ಒಂದು ಇಷ್ಟು ಅಮೌಂಟ್ ಸಿಗುತ್ತೆ. 2 ಕಡೆ ಇಷ್ಟು ಸಿಗುತ್ತೆ, ಇದೊಂದು ಕಡೆ ಇಷ್ಟು ಸಿಗುತ್ತೆ. ಒಂದು ದೊಡ್ಡ ಅಮೌಂಟ್ ನನಗೆ ಡೈಲಿ ಇಂಟ್ರಾಡೇ ಟ್ರೇಡಿಂಗಿಗೆ, ಪೊಸಿಷನಲ್ಗೆ, ಫ್ಯೂಚರ್ಸ್ಗೆ, ಆಪ್ಷನ್ಸ್ಗೆ ಕೊಡುತ್ತೆ. ಈಕ್ವಿಟಿ ಈ ಮಾರ್ಜಿನ್ ಈಕ್ವಿಟಿ ಪೊಸಿಷನ್ ತಗೊಳಕ್ ಬರಲ್ಲ, ತಿಳ್ಕೊಳ್ಳಿ. ಅದು 50% ಕ್ಯಾಶ್ ಪಾರ್ಟ್ ಇರಬೇಕು. ಅದು ಬೇಡ, ಆ ಸಬ್ಜೆಕ್ಟ್ ಹೋದ್ರೆ ಈ ಸಬ್ಜೆಕ್ಟ್ ಹೋಗ್ಬಿಡುತ್ತೆ. ಅದು ನನಗೆ ಡೈಲಿ ಇರುತ್ತೆ. ನನಗೆ ಈಕ್ವಿಟಿ ಕಡೆಯಿಂದ ಒಂದಷ್ಟು ದುಡ್ಡು, ಆಮೇಲೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಂದ ಒಂದಷ್ಟು ದುಡ್ಡು ಬಂದು ಒಂದಷ್ಟು ದೊಡ್ಡ ಅಮೌಂಟ್ ನನ್ನ ಕೈಯಲ್ಲಿ ಸಿಕ್ಕಿರುತ್ತೆ ದಿವಸ. ಆ ದೊಡ್ಡ ಅಮೌಂಟ್ ಇಟ್ಕೊಂಡು ನಾನು ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ ಇಂಟ್ರಾಡೇ ಟ್ರೇಡು ಅಷ್ಟೇ, ನಾನು 0.2% ಅಂಡ್ ಅರೌಂಡ್ 0.25% ಐ ಆಮ್ ಹ್ಯಾಪಿ. ಆ ಒಂದು ಮಾರ್ಜಿನ್ ನಾನು ಮಾಡ್ತಾ ಇರೋದ್ರಿಂದನೇ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಕೊಡ್ತಾ ಇದೆ. ನನಗೆ ದಿವಸಕ್ಕೆ 1% ಬೇಕು, ದಿವಸಕ್ಕೆ 2% ಬೇಕು ಅಂದ್ರೆ ಖಂಡಿತವಾಗೂ ಹೇಳ್ತೀನಿ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಲಿಕ್ಕೆ ಬಹಳ ಕಷ್ಟ. ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೋಟಿಗೊಬ್ರು. ಸಾಧ್ಯ ಇಲ್ಲ. ಎವ್ರಿ ಡೇ ನನಗೆ 2% 1% ಅಂದ್ರೆ ಇಯರ್ಲಿ ಎಷ್ಟಾಗೋಯ್ತು, ಸಾಧ್ಯನೇ ಇಲ್ಲ. ಆ 0.2, 0.25, 0.3% ನನಗೆ ಖುಷಿಯಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 0.2% ಇಸ್ ಅ ವೆರಿ ಗುಡ್ ರಿಟರ್ನ್. ಅದು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ ನೋಡೋಣ. ಸ್ನೇಹಿತರೆ, ಇದು ನಾನೊಂದು ಸುಮ್ಮನೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೆ ಯಾವುದೋ ಒಂದು ಇದಕ್ಕೆ, ಅದು ತೋರಿಸ್ತಾ ಇದೀನಿ ನೋಡಿ. ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಆಪ್ಷನ್ ಸೆಲ್ಲರ್ಸ್ ಫ್ರಮ್ ಪಾಸ್ಟ್ ಸೆವರಲ್ ಮಂತ್ಸ್ ಅಂತ ಒಂದು ಹಾಕೊಂಡಿದ್ದೀನಿ. ಹೈ ವಾಲಟಿಲಿಟಿ ಸೇಮ್, ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಆಗ್ತಾ ಇದೆ. ಸುಮ್ಮನೆ ಪ್ರತಿ ದಿವಸ ನೆಕ್ಸ್ಟ್ ಡೇ ಮಾರ್ನಿಂಗು ವಿತೌಟ್ ಎನಿ ರೀಸನ್ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ. ಆಮೇಲೆ ಒಂದೊಂದ್ಸರಿ ಸಮ್ಟೈಮ್ಸ್ ಒಂದೊಂದ್ಸರಿ ಇದು ಇದೆಯಲ್ಲ ನೋ ಡಿಕೆ. PEC ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಒಂದ್ ಕಡೆನಾದ್ರು ಡಿಕೆ ಆಗ್ಬೇಕು, 2 ಕಡೆ ಡಿಕೆ ಆಗಿರಲ್ಲ. ಒಂದ್ ಕಡೆ ಇನ್ನೊಂದ್ ಸೈಡ್ ಆಪೋಸಿಟ್ ಸೈಡ್ ಅಂತೂ ಡೈರೆಕ್ಷನ್ ಅಲ್ಲಿ ಇದ್ರು ಸಹ ಆಪೋಸಿಟ್ ಸೈಡ್ ಡಿಕೆನೆ ಆಗ್ತಾ ಇಲ್ಲ. ಸ್ಟ್ರಾಂಗಲ್ ಮಾಡಿ ಒಂದೇ ಒಂದು ಡೈರೆಕ್ಷನ್ ಹೋಗುತ್ತೆ, ಮತ್ತೆ ಲಾಸ್ ಆಗುತ್ತೆ. ಇಂಡಿವಿಜುವಲ್ ಸ್ಟಾಪ್ ಲಾಸ್ ಹಾಕಿದ್ರೆ ಪಕ್ಕಾ ಇಂಡಿವಿಜುವಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಎಷ್ಟು ಕಾರ ಹಾಕಿ, ಬಿಕಾಸ್ ಆಫ್ ದಿ ಸ್ಪೈಕ್ಸ್. ಆಮೇಲೆ ಯಾರು ಆಲ್ಗೋ ಟ್ರೇಡಿಂಗ್ ಮಾಡ್ತಾರೋ ಅವರು ಓವರ್ ಆಲ್ ಸ್ಟಾಪ್ ಲಾಸ್ ಅಂತ ಹಾಕ್ತಾರೆ, ಓವರ್ ಆಲ್ MTM ಅಂತ ಸ್ಟಾಪ್ ಲಾಸ್ ಅಂತ ಹಾಕ್ತಾರೆ. ಯೂಶಲಿ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಮ್ಯಾಕ್ಸಿಮಮ್ 2% ಹಾಕ್ತಾರೆ. ರಿಸ್ಕ್ ಅಪಟೈಟ್ ಕಮ್ಮಿ ಇರೋರು ಒಂದ್ ಸ್ವಲ್ಪ 1-1.5% ಹಾಕ್ತಾರೆ. ಇದು ಹಾಕಿದ್ರು ಸತ ಈ ಸ್ಪೈಕ್ಸ್ ಇಂಜೆಕ್ಷನ್ಸ್ ಬರ್ತಾ ಇದೆಯಲ್ಲ, ಈ ಸ್ಪೈಕು ಮತ್ತೆ ಇಂಜೆಕ್ಷನ್ ಇಂದ ಇದು ಕೂಡ ಲಾಸ್ ಆಗ್ತಾ ಇದೆ. ಇದಕ್ಕೆ ನಾನು ಸೊಲ್ಯೂಷನ್ ಕಂಡಿಡ್ಕೊಂಡಿರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಅರ್ಥ ಮಾಡ್ಕೊಳಕ್ಕೋಸ್ಕರ, ನಿಮ್ಗೆಲ್ಲರಿಗೂ ಗೊತ್ತಾಗಕ್ಕೋಸ್ಕರ, ಡೆಮಾನ್ಸ್ಟ್ರೇಷನ್ಗೋಸ್ಕರ ಇದೊಂದು ಕ್ಯಾಪಿಟಲ್ 40 lakhs ಅಂತ ತಗೊಂಡಿದ್ದೀನಿ. 40 lakhs ಅಂತಾನೆ ಇರ್ಬೇಕು ಅಂತ ಏನಿಲ್ಲ. ಟ್ರೇಡ್ 1 ನಾವು 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ, ಟ್ರೇಡ್ 2 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ, ಟ್ರೇಡ್ 3 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ, ಟ್ರೇಡ್ 4 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ. ಈಗ ಅದನ್ನ 4 ಪಾರ್ಟ್ಸ್ ಮಾಡಿದ್ದೀನಿ. ಈ ಕ್ಯಾಪಿಟಲ್ ಎಷ್ಟಿದೆಯೋ ನಿಮಗೆ ಇದರಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಆಮೇಲೆ ಸ್ನೇಹಿತರೆ, ಟೋಟಲ್ 40 lakhs ಕ್ಯಾಪಿಟಲ್. ಇದರಲ್ಲಿ ಏನ್ ಮಾಡ್ತಾ ಇದೀವಿ, ಟ್ರೇಡ್ 1 ನಾನು ಮೊದಲೇ ಮಾಡ್ತಾ ಇರೋದು 1ನೇ ಟ್ರೇಡು. ಇದು ನಾನು ಇವಾಗ 25,000 ಆಗಿದೆ CMP ಇಟ್ಕೊಳ್ಳಿ. ಈಗ ಇದು ನಾನು PPT ರೆಡಿ ಮಾಡಿದಾಗ 23,000 ಇತ್ತು. ಫಸ್ಟು ಅರ್ಥ ಮಾಡ್ಕೊಳ್ಳಿ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ 1 to 1.25% ಅವೇ ಹೋಗಿ. ಅಂದ್ರೆ 1ರಿಂದ 1.25% ದೂರ ಹೋಗಿ OTM ಅಲ್ಲಿ ಔಟ್ ಆಫ್ ದ ಮನಿ. ಅಂದ್ರೆ 23,000, ಇಲ್ಲಿ ರೆಫರೆನ್ಸ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ, 23,000 ಇದ್ರೆ 22.25 PE ಮತ್ತೆ ಇಲ್ಲಿ 23.25 CE, ಅಂದ್ರೆ 250 ಪಾಯಿಂಟ್ ಹೋಗಿದ್ದೇನೆ. ಅಂದ್ರೆ
ಬಿಟ್ವೀನ್ 1 to 1.25% ಬರುತ್ತೆ ರೇಂಜು. ಇಲ್ಲಿ ಇವೆರಡನ್ನು ಸೆಲ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ? ನಮ್ದು 10 ಲಕ್ಷ ಕ್ಯಾಪಿಟಲ್. ನಮ್ದು 10 ಲಕ್ಷ ಕ್ಯಾಪಿಟಲ್ ಟ್ರೇಡ್ 1 ಇದು 10 ಲಕ್ಷ ಕ್ಯಾಪಿಟಲ್ ಅಂದ್ರೆ ಇದು 15 ಲಾಟ್ಸ್ ಮಾಡ್ತೀವಿ. ಇದು ಯಾಕೆಂದ್ರೆ 10 ಲಕ್ಷಕ್ಕೆ 15 ಲಾಟ್ಸೇ ಪ್ರಾವಿಷನ್ ಇರೋದು, ಅದಕ್ಕೆ 15 ಮಾಡ್ತೀವಿ. ಪ್ರೀಮಿಯಂ ಈಸ್ ಅರೌಂಡ್ 12 ರೂಪಾಯಿ ಅಂತ ಹೇಳಿದೀನಿ. 12 ಇಲ್ಲ, ಇನ್ನು ಜಾಸ್ತಿ ಸಿಗುತ್ತೆ. ಜಾಸ್ತಿ ಸಿಕ್ಕರೆ ಸಂತೋಷ, ಕಮ್ಮಿ ಬಿಟ್ರೆ ಆಗಲ್ಲ. ಇವೆರಡನ್ನು ನಾವು ಸೆಲ್ ಮಾಡಬೇಕು. ಟ್ರೇಡ್ 1 ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರೇಡ್ 1 ನಲ್ಲಿ ನಮ್ಮ CMP ಕರೆಂಟ್ ಮಾರ್ಕೆಟ್ ಪ್ರೈಸ್ ರಿಂದ 1.25% ಡೀಪ್ ಔಟ್ ಆಫ್ ದ ಮನಿ. P ಸೈಡ್ ಹೋದ್ರೆ ಈ ಕಡೆ, C ಸೈಡ್ ಹೋದ್ರೆ ಈ ಕಡೆ ಹೋಗಿ ಕ್ವಾಂಟಿಟಿ 10 ಲಕ್ಷಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ 25% ಆಫ್ ಅವರ್ ಕ್ಯಾಪಿಟಲ್ ವಿಲ್ ಬಿ ಡೆಪ್ಲಾಯ್ಡ್ ಇಯರ್. ಅದನ್ನ ಮಾಡಿರ್ತೀವಿ. ಇದು ನಂಬರ್ ಟ್ರೇಡ್ 1. ನೆಕ್ಸ್ಟ್ ಸ್ನೇಹಿತರೆ, ಅವಾಗ ಏನಾಗುತ್ತೆ, ಪ್ರೀಮಿಯಂ ಪೇಡ್ 12 ರೂಪೀಸ್ ಅಂತ ನಾನು ರೆಫರೆನ್ಸಿಗೆ ತಗೊಂಡಿದ್ದೀನಿ. ಆ 12 ಇರ್ಬೋದು, 15 ಇರ್ಬೋದು, ಏನಾರು ಇಟ್ಕೊಳ್ಳಿ. ನೆಕ್ಸ್ಟ್ ಟ್ರೇಡ್ ಬಂದು ಟ್ರೇಡ್ 2. ಟ್ರೇಡ್ 2 ಸ್ನೇಹಿತರೆ, ನಾವು ಪ್ರೀಮಿಯಂ ಇಲ್ಲಿ ಎಷ್ಟು ಕೊಟ್ಟಿರೋದು? 12 ರೂಪಾಯಿ ಕೊಟ್ಟಿರೋದು. ಈ 12 ರೂಪಾಯಿನ ನಿಫ್ಟಿದೆಲ್ಲ ನಾನು ಹಾಕ್ತಾ ಇರೋದು 12 × 5 60 ರೂಪಾಯಿ ಎರಡೂ ಕಡೆ ಸೇಲ್ ಆರ್ಡರ್ ಹಾಕಬೇಕು. ಅಂದ್ರೆ ನೀವು 22,750 PE, 23,250 CE ಸೇಲ್ ಆಗೋಯ್ದೆ. ಸೇಲ್ ಆಗಿ ಪೊಸಿಷನ್ ಬಂದ್ಬಿಟ್ಟಿದೆ. ಬಂದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ ಟ್ರೇಡ್ 2ಗೆ CE ಸೈಡು, PE ಸೈಡು ಸೇಮ್ ಸ್ಟ್ರೈಕ್ ಪ್ರೈಸು, ಸೇಮ್ ಕ್ವಾಂಟಿಟಿ. ಬಹಳ ಮುಖ್ಯ, ಸೇಮ್ ಸ್ಟ್ರೈಕ್ ಪ್ರೈಸ್, ಸೇಮ್ ಕ್ವಾಂಟಿಟಿ. ಎರಡೂ ನೀವು ಇಂಟು ಫಸ್ಟ್ ಪ್ರೀಮಿಯಂಗಿನ್ನ 5 ಟೈಮ್ಸ್ ಇಂಟು 5 ಟೈಮ್ಸ್ ಮಾಡಿ 60 ರೂಪಾಯಿಗೆ ಎರಡೂ ಕಡೆ ಆರ್ಡರ್ ಹಾಕಿ. ಫಸ್ಟ್ ಟ್ರೇಡ್ ಆದ ತಕ್ಷಣ ಈ ಕೆಲಸ ಮಾಡಬೇಕು. ಇದ್ರ ಜೊತೆಯಾಗಿ ಮತ್ತೆ ಈಗ ಅದು ಏನಾದ್ರು ಹಿಟ್ಟಾದ್ರೆ ನಮ್ದು ಏನಾಗಿರುತ್ತೆ, 12 ರೂಪೀಸ್ ಫಸ್ಟ್ ಪ್ರೀಮಿಯಂ ಆಗಿರುತ್ತೆ, ನೆಕ್ಸ್ಟ್ 60 ಆಗಿರುತ್ತೆ, ಟೋಟಲ್ 72 ಡಿವೈಡೆಡ್ ಬೈ 2. ಸೊ ನಮಗೆ ಪ್ರೀಮಿಯಂ ಪೇಯ್ಡ್ ವಿಲ್ ಬಿ 36 ನಮ್ಗಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಟ್ರೇಡ್ 3. ಟ್ರೇಡ್ 3 ಅಲ್ಲಿ ನಾವು ಟ್ರೇಡ್ 2 ಅಲ್ಲಿ ಪ್ರೀಮಿಯಮ್ಮು ನಾವು 60 ರೂಪಾಯಿಗೆ PEC ಆರ್ಡರ್ ಹಾಕಿರ್ತೀವಿ. ಅದು ಹಿಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನೆಕ್ಸ್ಟು ಮತ್ತೆ ಟ್ರೇಡ್ 3 ಅಲ್ಲಿ 60 ರೂಪಾಯಿ ಇಂಟು 2. ಫಸ್ಟ್ ನಾವೇನು ಟ್ರೇಡ್ 2 ಅಲ್ಲಿ ಪ್ರೀಮಿಯಂ ಹಾಕಿರ್ತೀವೋ ಇಂಟು 2 ಹಾಕ್ಬೇಕಾಗತ್ತೆ. ಆಮೇಲೆ ಮತ್ತೆ ಟ್ರೇಡ್ 4. ಟ್ರೇಡ್ 3ಯ ಪ್ರೀಮಿಯಂ ಇಂಟು 2. ಅಂದ್ರೆ ಇದು ನೋಡ್ಲಿಕ್ಕೆ ಒಂಥರ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಸ್ನೇಹಿತರೆ, ನೀವು ಇಷ್ಟು ಫಾಲೋ ಮಾಡಿ ಅಷ್ಟೇನೆ. ಫಸ್ಟ್ ಟ್ರೇಡ್ ಆದ ತಕ್ಷಣ 5 ಟೈಮ್ಸ್ ದ ಪ್ರೀಮಿಯಂ ಆಫ್ ಫಸ್ಟ್ ಟ್ರೇಡ್ PEC ಎರಡು ಆರ್ಡರ್ ಹಾಕಿ. ಆಮೇಲೆ ಅದ್ರದ್ದು 60 ರೂಪಾಯಿ ಬಂದಿದೆ, ಅದು 12 × 5 60 ಬಂದಿದೆ. ಆಮೇಲೆ 60 × 2 ಸೆಕೆಂಡ್ ಟ್ರೇಡಿನ ಪ್ರೀಮಿಯಂ ಡಬ್ಬಲ್ಲು, ಮತ್ತೆ ಥರ್ಡ್ ಟ್ರೇಡಿನ ಪ್ರೀಮಿಯಂ ಡಬ್ಬಲ್, ಫೋರ್ತ್ ಟ್ರೇಡ್. ಫಸ್ಟ್ ಟ್ರೇಡ್ ಆದ ತಕ್ಷಣ ಈ 3 ಆರ್ಡರ್ಸ್ ಹಾಕಿ ಬಿಟ್ಬಿಡ್ಬೇಕು. ಬೋತ್ ಸೈಡ್ಸ್, PE ಅಂಡ್ CE ಸೈಡ್ಸ್, ಸೇಮ್ ಸ್ಟ್ರೈಕ್ ಪ್ರೈಸ್, ಸೇಮ್ ಲಾಟ್ ಸೈಜ್. ಇದ್ರ ಮೂಲ ಉದ್ದೇಶ, ಇದನ್ನ ಮಾಡಿರೋ ಉದ್ದೇಶನೇ ಈ ಸ್ಪೈಕ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ. ಈ ಸ್ಪೈಕ್ಸ್ ಬಂದ್ರೆ ನಮ್ಗೆ ಬಹಳ ಅಡ್ವಾಂಟೇಜ್ ಆಗುತ್ತೆ ಸ್ನೇಹಿತರೆ. ಏನ್ ಆಗ್ಬೋದು ಸಿನಾರಿಯೋ ಅಂತ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಪ್ರೀಮಿಯಂ ನಾವು ಒಂದು 250 ಪಾಯಿಂಟ್ ಆಸ್ ಪರ್ ಮೈ ಇದು ಡೆಮಾನ್ಸ್ಟ್ರೇಷನ್ ತೋರಿಸಿರೋದ್ ಪ್ರಕಾರ ಔಟ್ ಆಫ್ ದಿ ಮನಿ ಹೋಗಿದ್ದೀವಿ. ಆವರೇಜ್ ಪ್ರೀಮಿಯಂ ಫಾರ್ ಆಲ್ ದ 4 ಟ್ರೇಡ್ ಹಿಟ್ ಆಯ್ತು ಅಂದ್ರೆ, ಆಗಿದ್ರೆ ಮಾತ್ರ ಆಲ್ ದ ಪ್ರೀಮಿಯಂ ಅಂದ್ರೆ 36, 64, 108 ಪ್ಲಸ್ ಇನ್ನೊಂದು 12 ನಾವೇನ್ ತಗೊಂಡಿರ್ತೀವೋ ಅದು 120 ಕನ್ಸಿಡರ್ ಮಾಡಿ ಅದ್ರ 120 ರೂಪಾಯಿ ಅಂತ ಆಗಿದೆ. ಸಿನಾರಿಯೋ 1 ಏನಾಗಿದೆ, ನಾವು ತಗೊಂಡಿರೋದು 250 ಪಾಯಿಂಟ್ ಅವೆ. ಮತ್ತೆ ನಮ್ಗೆ ಇಲ್ಲಿ ಸಿಕ್ಕಿರೋದು 4 ಟ್ರೇಡ್ ಆದ್ರೆ 120 ಪಾಯಿಂಟು, 370 ಪಾಯಿಂಟು. ಅಂದರೆ ಇವತ್ತು ನಿಫ್ಟಿ 370 ಪಾಯಿಂಟು ಮೈನಸ್ ಆದ್ರೂ ಪ್ಲಸ್ ಆದ್ರೂ ನಮಗೆ ನೋ ಲಾಸ್ ನೋ ಗೇನ್ ಝೋನ್ ಅಲ್ಲಿ ಇರ್ತೇವೆ. ಸೆಕೆಂಡ್ ಸಿನಾರಿಯೋ ಏನಾಗುತ್ತೆ, ಇಫ್ ನಿಫ್ಟಿ ಮೂವ್ಮೆಂಟ್ ಇಸ್ ಬಿಲೋ 3.70 ಪಾಯಿಂಟ್ಸ್ ಆನ್ ದ ಡೇ, ಯಾವತ್ತು ನಾವು ಈ ಟ್ರೇಡ್ ಮಾಡಿರ್ತೀವೋ ಅವತ್ತು 4 ಟ್ರೇಡ್ ಹಿಟ್ಟಾಗಿದ್ರೆ 370 ಪಾಯಿಂಟ್ಸ್ಗಿನ್ನ ಕೆಳಗಡೆಗೆ ಎಂಡ್ ಆದ್ರೆ ಪ್ರಾಫಿಟ್ ಝೋನ್ ಅಲ್ಲಿ ಇರ್ತೀವಿ. ನಿಫ್ಟಿ ಮತ್ತೆ ಈಸ್ ಎಬೋ 370 ಪಾಯಿಂಟ್ಸ್ 4 ಟ್ರೇಡ್ ಹಿಟ್ಟಾಗಿ ಇನ್ನ 370 ಪಾಯಿಂಟ್ಕಿನ್ನ ಜಾಸ್ತಿಗೆ ಹೋದ್ರೆ ಲಾಸ್ ಝೋನ್ಗೆ ಹೋಗ್ತೀವಿ. ಒಂದು ದಿವಸಕ್ಕೆ 370 ಪಾಯಿಂಟ್ ನಿಫ್ಟಿ ಮೂವ್ಮೆಂಟ್ ಕೊಡೋದು ಎಷ್ಟು ದಿವಸದಲ್ಲಿ ಕೊಡುತ್ತೆ, ವರ್ಷದಲ್ಲಿ ಎಷ್ಟು ದಿವಸ ಬರುತ್ತೆ, ಅದು ನೀವೇ ಅಂದಾಜು ಮಾಡಿ. ಬಹಳ ಕಮ್ಮಿ,
ತುಂಬಾ ಕಮ್ಮಿ, ಏನೋ 3 ತಿಂಗಳಿಗೋ ಏನಾರು ಒಂದ್ ದಿವಸ ಹಂಗೆ ಬರ್ಬೋದು. ಬಟ್ 4 ಟ್ರೇಡ್ ಹಿಟ್ ಆಗಿದ್ರೆ ಮಾತ್ರ. ನೀವು ಕೇಳ್ಬೋದು, ಅಲ್ಲ ಸರ್ ಇದೆಲ್ಲ ಹೇಳ್ತಾ ಇದ್ದೀರಾ, ಇದೇನು ಆಗದೇ ಇಲ್ಲ, ನೀವು 15 ರೂಪಾಯಿ ಪ್ರೀಮಿಯಮಿಗೆ ಸೆಲ್ ಮಾಡಿದೀರಾ, ನೀವು ಟ್ರೇಡ್ 2 60ಕ್ಕೆ ಹಾಕಿದಿರಾ, 120 ಹಾಕಿದಿರಾ, 240 ಹಾಕಿದಿರಾ, ಅದೇನು ಟ್ರೇಡೇ ಆಗಲ್ಲ, ಬರೀ ಇಷ್ಟರೊಳಗಡೆನೆ ಆದ್ರೆ ಏನ್ ಮಾಡ್ಬೇಕು? ಟ್ರೇಡೇ ಆಗ್ಲಿಲ್ಲ ಅಂದ್ರೆ ಯಾರು ಏನು ಯೋಚನೆ ಮಾಡೋದ್ ಬೇಕಿಲ್ಲ ಸ್ನೇಹಿತರೆ. ಈ ಫಸ್ಟ್ ಟ್ರೇಡಿನ ಪ್ರಾಫಿಟ್ ಸಾಕು, ನಾವು ಅಲ್ಲಿಗೆ ತೃಪ್ತರಾಗಬೇಕು. ಈ ಫಸ್ಟ್ ಟ್ರೇಡ್ ಏನ್ ಪ್ರಾಫಿಟ್ ಕೊಡುತ್ತೋ ಅಷ್ಟೇ ಸಾಕು. ಇದು ಅರೌಂಡ್ 0.2% ಆಫ್ ಯುವರ್ ಟೋಟಲ್ ಕ್ಯಾಪಿಟಲ್ ಇರುತ್ತೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ, 0.2% ಆಫ್ ಯುವರ್ ಟೋಟಲ್ ಕ್ಯಾಪಿಟಲ್, ನಾಟ್ 10 lakh. ಅಂದ್ರೆ 25% ಆಫ್ ದಿ ಕ್ಯಾಪಿಟಲ್ ಟ್ರೇಡ್ ಒನ್ ಅಲ್ಲಿ ಡೆಪ್ಲಾಯ್ ಮಾಡಿರ್ಬೋದು ನಾವು, ಬಟ್ ಅದು 0.2% ಆಫ್ ಯುವರ್ ಟೋಟಲ್ ಕ್ಯಾಪಿಟಲ್ ಬರುತ್ತೆ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಇದನ್ನ ಮಾಡಿ. ಸಪೋಸಿಂಗ್ ಇದು ಒಂದು ಹಿಟ್ ಆಯ್ತು ಅನ್ಕೊಳ್ಳಿ, ಟ್ರೇಡ್ 2, ನಿಮ್ಮ ಪ್ರಾಫಿಟ್ ಡಬಲ್ ಆಗುತ್ತೆ. ಥರ್ಡ್ ಒನ್ ಆಯ್ತು, ಇನ್ನೂ ಜಾಸ್ತಿ ಆಗುತ್ತೆ ಪ್ರಾಫಿಟ್. ಫೋರ್ತ್ ಒನ್ ಆದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಇನ್ನೊಂದು ಪಾಯಿಂಟು, ಈಗ ನಾವು 370 ಪಾಯಿಂಟ್ಸ್ ಇದೀವಿ ನಾವು ದೂರದಲ್ಲಿ. 4 ಟ್ರೇಡ್ ಹಿಟ್ ಆಗ್ಬಿಟ್ಟಿದೆ, ಅಥವಾ 3 ಟ್ರೇಡ್ ಹಿಟ್ ಆಗಿದೆ. 3 ಟ್ರೇಡ್ ಹಿಟ್ ಆದ ತಕ್ಷಣ ಬಹಳ ಕಾಶಿಯಸ್ ಆಗಿರ್ಬೇಕು. ಒಂದು 300 ಪಾಯಿಂಟ್ ಮೂವ್ಮೆಂಟ್ ಕೊಡ್ತು ಅಂದ್ರೆ, ನೀವು ನಿಮ್ಮ ಚಾರ್ಟ್ ಅಲ್ಲಿ, ನೀವು ಒಂದು ಟ್ರೇಡಿಂಗ್ ಚಾರ್ಟ್ ನಿಮ್ದೇ ಆದಂತ ಒಂದಿರುತ್ತೆ, ಅದರಲ್ಲಿ ಪ್ರೈಸ್ ಆಕ್ಷನ್ ನೋಡಿ. ಹೈಯರ್ ರೈಸ್ ಬ್ರೇಕ್ ಮಾಡ್ಕೊಂತ ಹೋಗ್ತಾ ಇದೆಯೋ, ಲೋವರ್ ಲೋ ಬ್ರೇಕ್ ಮಾಡ್ತಾ ಇದೆಯೋ ಅಂತ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ನೀವು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕಾಗತ್ತೆ. ಆಮೇಲೆ ಈಗ ಒಂದು ಅರೌಂಡ್, ನಾನು ಇದಕ್ಕೆ ರೆಫರೆನ್ಸ್ಗೆ ಹೇಳಿದ್ದೀನಿ, 370 ಪಾಯಿಂಟ್ ಇರೋದು ಒಂದು 330 ಪಾಯಿಂಟ್ ಮೂವ್ಮೆಂಟ್ ಬಂದ್ಬಿಡ್ತು ಅನ್ಕೊಳ್ಳಿ, ಇನ್ನೊಂದು 40 ಪಾಯಿಂಟ್ ದೂರ ಇದೆ ಅಟ್ ದ ಮನಿ ಬರಕ್ಕೆ. ನಮ್ದು ಅಟ್ ದ ಮನಿ 370 ಪಾಯಿಂಟ್ಸ್, ನಿಫ್ಟಿ ಪ್ಲಸ್ 370 ಪಾಯಿಂಟ್ಸ್ ಈಸ್ ಅವರ್ ಅಟ್ ದ ಮನಿ. ಅದು ಬರಬೇಕು ಅಂತಂದ್ರೆ, ಆ ತರ ಬಂದ್ಬಿಡ್ತು ಅಂದ್ರೆ ಒಂದು 50% ಎಕ್ಸಿಟ್ ಮಾಡ್ಕೊಂಬಿಡಿ ಲಾಸ್ ಮೇಕಿಂಗ್ದು, ಅಥವಾ ಓವರ್ ಆಲ್ ಸ್ಟಾಪ್ ಲಾಸ್ 1 to 2% ಆಫ್ ಯುವರ್ ರಿಸ್ಕ್ ಅಪಟೈಟ್ದು ಹಾಕೊಳ್ಳಿ. ರಿಸ್ಕ್ ಅಪಟೈಟ್ ಎಷ್ಟಿದೆಯೋ ಅದರಲ್ಲಿ ನೋಡ್ಕೊಂಡು ನೀವು 1 to 2% ಹಾಕಿ. ಕನ್ಫ್ಯೂಸ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ. ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ, ಸ್ಟ್ರೈಕ್ ಪ್ರೈಸ್ ಶುಡ್ ಬಿ ಸೇಮ್. ಎರಡನೇದು, ಲಾಟ್ ಸೈಜ್ ಶುಡ್ ಬಿ ಸೇಮ್. ಮೂರನೇದು, ಫಸ್ಟ್ ಟ್ರೇಡ್ ಆದ ತಕ್ಷಣ ಸೆಕೆಂಡ್ ಟ್ರೇಡ್, ಥರ್ಡ್ ಟ್ರೇಡ್, ಫೋರ್ತ್ ಟ್ರೇಡ್ ಎಲ್ಲ ಆರ್ಡರ್ ಹಾಕಿ ಬಿಟ್ಬಿಡ್ಬೇಕು. ಯಾಕೆ ನಮಗೆ ಗೊತ್ತಿಲ್ಲ, ಪಿ ಸೈಡ್ ಹೋಗುತ್ತೋ ಸಿ ಸೈಡ್ ಹೋಗುತ್ತೋ, ಯಾವ ಸೈಡ್ ಆದ್ರೂ ಹೋಗ್ಕೊಳ್ಳಿ, ಅದ್ ಮಾಡ್ಬಿಡ್ಬೇಕು. ಏನೂ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಟ್ರೇಡ್ ಅಲ್ಲಿ ಬರೋ ಪ್ರಾಫಿಟ್ಗೆ ಹ್ಯಾಪಿ ಆಗಿರಿ. ಸೆಕೆಂಡ್ ಬಂದು ಹಿಟ್ಟಾಗಿ 3ನೇದು 4ನೇದು ಆಗಿಲ್ಲ ಅಂದ್ರೆ ಸಂತೋಷ, ಇನ್ನೂ ಜಾಸ್ತಿ ಪ್ರಾಫಿಟ್ ಆಗಿರುತ್ತೆ ನಿಮ್ಗೆ. 3ನೇದು ಆಗಿ 4ನೇದು ಆಗಿಲ್ಲ ಅಂದ್ರೂ ಒಳ್ಳೆ ಪ್ರಾಫಿಟ್ ಬರುತ್ತೆ. ಇದು ಫಸ್ಟ್ ಟ್ರೇಡ್ 5x ಯಾಕೆ ಹೇಳ್ತೀರಾ ನೀವು? 15 ಲಾಟ್ ಇಂಟು 5x ಯಾಕೆ ಹೇಳ್ತೀರಾ ಸೆಕೆಂಡ್ ಟ್ರೇಡ್ ಅಂತಂದ್ರೆ, ಸ್ನೇಹಿತರೆ ನಾನು ನಿಫ್ಟಿಯಲ್ಲಿ 2x 3x ಎಲ್ಲ ಹಾಕಿ ನೋಡಿದೀನಿ. ಈ ಸ್ಪೈಕ್ಗಳು ಬರ್ತಾ ಇದೆಯಲ್ಲ, ಈ ಸ್ಪೈಕ್ಗಳಿಂದ ನಮ್ಗೆ 3x ಹಾಕಿದಾಗಲೂ ಲಾಸ್ ಮಾಡ್ಕೊಂಡಿದ್ದೀನಿ, 2x ಹಾಕಿದಾಗೂ ಲಾಸ್ ಮಾಡಿದ್ದೀನಿ. ಇದು ನಾನು 5 ಅಂತ ಹೇಳಿ ಅರೈವ್ ಆಗಿದ್ದೀನಿ ನಾನು. ನೀವು ಇದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. 12 into 5 ಬದಲು 12 into 6 ಮಾಡ್ಬೋದು, 4 ಮಾಡ್ಬೋದು. ಮತ್ತೆ ಇದ್ರ ಡಬಲ್ ಇದು ಮಾತ್ರ ಇದನ್ನ ಚೇಂಜ್ ಮಾಡಬೇಡಿ. ಇದ್ರ ಡಬಲ್ ಇದು ಮಾತ್ರ ಚೇಂಜ್ ಮಾಡಬೇಡಿ. ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಏಪ್ರಿಲ್ ಅಲ್ಲಿ ಆಲ್ಮೋಸ್ಟ್ ಆಲ್ ಪೀಪಲ್ ಹ್ಯಾವ್ ಲಾಸ್ಟ್ ಮನಿ ಬಿಕಾಸ್ ಆಫ್ ದಿ ಸ್ಪೈಕ್ಸ್. ನಾನು ಮಾತ್ರ ಪ್ರಾಫಿಟ್ ಮಾಡಿದ್ದೀನಿ. ಇದು ನನಗೆ ನಾಲೆಡ್ಜಿಗೆ ಬಂದಿದ್ದನ್ನ ಇದನ್ನ ಶೇರ್ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇದನ್ನ ನಿಮಗೆ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ವ್ಯೂಸ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ, ಸಬ್ಸ್ಕ್ರಿಪ್ಷನ್ಸ್ ಮಾತ್ರ ಇಲ್ಲ. ಸಬ್ಸ್ಕ್ರಿಪ್ಷನ್ ಮಾಡಿದರೆ ನನಗೆ ಸ್ಫೂರ್ತಿ, ನಾನು ಮತ್ತೆ ಹೊಸ ವಿಡಿಯೋಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ, ನಾನೊಂದು 2 ಸ್ಟಾಕ್ಸ್ ವಿಚ್ ಯು ಕ್ಯಾನ್ ಬೈ ಅಂಡ್ ಫರ್ಗೆಟ್ ಅಂತೇಳಿ ನಾನೊಂದು 2 ತಿಂಗಳಿಂದ ಮಾಡಿದ್ದೆ. ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ ಅದರಲ್ಲಿ. ಅದರಲ್ಲಿ CDSL ಮತ್ತೆ LIC 2 ತಗೊಳ್ಳಿ. ಹೆಸರೇ ಹೇಳ್ತಾ ಇದೆ 2 ಸ್ಟಾಕ್ಸ್ ವಿಚ್ ಯು ಕ್ಯಾನ್ ಬೈ ಅಂಡ್ ಫರ್ಗೆಟ್ ಅಂತ. 2 ಸ್ಟಾಕ್ಸ್ ವಿಚ್ ಯು ಕ್ಯಾನ್ ಬೈ ಅಂಡ್ ಫರ್ಗೆಟ್ ಅಂದ್ರೆ 2 ಸ್ಟಾಕ್ ತಗೊಂಡ್ಬಿಟ್ಟು ಮರ್ತು ಬಿಡಿ ಅಂತೇಳಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಅದು ಒಂದು 2 ತಿಂಗಳಿಗೆ ಒಂದು 15ರಿಂದ 20% ಪ್ರಾಫಿಟ್ ಬಂದಿದೆ. ನಾನು ಮುಂದಿನ ದಿನಗಳಲ್ಲಿ ಈಕ್ವಿಟಿಗಳದ್ದು ಕೂಡ ಒಂದಷ್ಟು ವಿಡಿಯೋಗಳು ಮಾಡ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್ ಬಾಯ್.